ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಭಾಗ್ಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಚೆನ್ನಾಗಿದ್ದೀರಾ ಅಲ್ವಾ? ಕಮೆಂಟ್ ಮಾಡಿ. ನಾನಿವತ್ತು ನನ್ನ ಒಂದು ಪೋಸ್ಟ್ ಡೆಲಿವರಿ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ಕೂಡ ಈ ವ್ಲಾಗಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡ್ತೀರಾ ಅಲ್ವಾ? ಓಕೆ, ಏನಿಲ್ಲ, ಇವತ್ತು ನನ್ನ ದಿನ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಮಗಳಿಗೆ ಆಲ್ರೆಡಿ ಬ್ರಷ್ ಎಲ್ಲ ಮಾಡಿಸಿ ಡ್ರೆಸ್ ಹಾಕಿಸಿಬಿಟ್ಟಿದ್ದೀನಿ. ಸೊ ಇವತ್ತು ನಾನು ಅವಳಿಗೆ ಯೂನಿಫಾರ್ಮ್ ಇದೆ ಅಂತ ಯೂನಿಫಾರ್ಮ್ ಆಗ್ತಾಯಿದ್ದೆ. ಆಮೇಲೆ ಮೆಸೇಜ್ ನೋಡಿದ್ರೆ ಇವತ್ತು ಸಮ್ಮರ್ ಸ್ಪೆಷಲ್ ಡೇ ಅಂತ ಹೇಳಿ ಸಮ್ಮರ್ಗೆ ಸ್ವಲ್ಪ ಫ್ರೀ ಇರೋ ಥರ ಡ್ರೆಸ್ ಹಾಕಿ ಕಳಿಸಿ, ಕಲರ್ ಡ್ರೆಸ್ ಅಂತ ಹೇಳಿದರು. ಹಾಗೆ ಅವಳ ಬಾಕ್ಸ್ಗೆ ಸಮ್ಮರ್ ರಿಲೇಟೆಡ್ ಥರನೇ ಫ್ರೂಟ್ಸ್ನ ನಾನು ಕಳಿಸ್ತಾ ಇದ್ದೀನಿ. ಯಾಕೆಂದರೆ ತುಂಬಾ ಬಿಸಿಲಿದೆ, ಹೆವಿ ಬಿಸಿಲಿದೆ. ಸೊ ಡಿಹೈಡ್ರೇಟ್ ಆಗೋದು ಬೇಡ ಅಂತ ಹೇಳಿ ಅವಳು ನೀರು ಕುಡಿತಾ ಇರ್ತಾಳೆ. ಆದ್ರೂ ಜೊತೆಗೆ ಸ್ವಲ್ಪ ವಾಟರ್ ಕನ್ಸಂಪ್ಷನ್ ಇರೋವಂಥ ಒಂದು ಫ್ರೂಟ್ಸ್ನೇ ನಾನು ಜಾಸ್ತಿ ಅವಳ ಬಾಕ್ಸ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಈ ಸಮ್ಮರ್ ಟೈಮಲ್ಲಿ. ಹಾಗೆ ಅವಳಿಗೆ ಹಾಲು ಅಂದರೆ ತುಂಬಾ ಇಷ್ಟ ಆಗಲ್ಲ. ಹಾಲು ಕುಡಿಯೋದಕ್ಕಂತೂ ತುಂಬ ಕಷ್ಟ ಕೊಡ್ತಾಳೆ. ಆದರೂ ನಾನು ಬಿಡದೆ ಹಾಫ್ ಕಪ್ ಆದರೂ ಕುಡಿಸಿನೇ ಕಳಿಸ್ತೀವಿ, ನಾನು ನನ್ನ ಹಸ್ಬೆಂಡ್ ಆಗಿರ್ಬೋದು. ಈ ರೀತಿ ಡೈವರ್ಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿ, ಏನಿಲ್ಲ ಅಂದರೂ ಹಾಲು ಕುಡಿಯೋದಕ್ಕೇ ಒಂದು 10 ಮಿನಿಟ್ಸ್ ಟೈಮ್ ತಗೋತಾಳೆ ಅವಳು. ಸೊ ಹೀಗೆ ನಮ್ಮ ದಿನ ಇರುತ್ತೆ. ಸೊ ಇವಾಗ ಅವಳು ಇವತ್ತು ಅವ್ರ ಪಪ್ಪ ಜೊತೆನೇ ಡ್ರಾಪ್ ಹಾಕಿಸ್ಕೊಳ್ತಾಳೆ. ನನಗೆ ಸ್ವಲ್ಪ ಅವಳಿಗೆ ಡ್ರಾಪ್ ಹಾಕೋ ಟೈಮಿಂಗ್ಸು ಸೇವ್ ಆಯಿತು ಅನ್ಬೋದು. ನಾನಿವಾಗ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿರೋದ್ರಿಂದ ರಾಗಿ ಸ್ಮೂತಿ ಮಾಡ್ಕೊಳ್ಳೋಣ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ರಾಗಿ ಅಂಬ್ಲಿ ಮಾಡ್ಕೋತಾ ಇದ್ದೀನಿ. ನಾನು ರಾಗಿ ಅಂಬ್ಲಿ ಮಾಡೋದಕ್ಕೆ ನಾರ್ಮಲ್ ರೆಗ್ಯುಲರಾಗಿ ಮುದ್ದೆ ಮಾಡ್ತೀವಲ್ಲ ಆ ಹಿಟ್ಟನ್ನು ಯೂಸ್ ಮಾಡ್ತಾ ಇಲ್ಲ. ಇದು ಸ್ಪ್ರೌಟೆಡ್ ರಾಗಿ ಹಿಟ್ಟು, ಅಂದರೆ ಮೊಳಕೆ ಕಟ್ಟಿ ರಾಗಿ ಹಿಟ್ಟು ಮಾಡ್ಕೊಂಡಿರ್ತೀವಲ್ಲ ಆ ಒಂದು ರಾಗಿ ಇದು. ಸೊ ನಾನು ಈ ರಾಗಿನ ಏನಕ್ಕೆ ತೊಗೊಂಡಿದ್ದೆ ಅಂದರೆ, ದೋಸೆ ಮಾಡೋದಕ್ಕೆ ಆ ಥರ ಯೂಸ್ ಮಾಡೋದಕ್ಕೆ, ಮಿಲ್ಲೆಟ್ಸ್ಗೆ ಯೂಸ್ ಮಾಡೋದಕ್ಕೆ ಸಪ್ರೇಟ್ ಹಾಕ್ಸಿಟ್ಟಿರ್ತೀನಿ. ಸೊ ಅದನ್ನು ನಾನಿಲ್ಲಿ ತೊಗೊಂಡೆ. ಅದನ್ನು ರಾಗಿ ಅಂಬ್ಲಿ ಮಾಡಿಬಿಟ್ಟು ಸೈಡಿಗೆ ಇಟ್ಟೆ. ಚಕ್ಕೆ ಕೂಡ ಹಾಕಿ ನಾನು ರಾಗಿ ಅಂಬ್ಲಿ ಮಾಡಿಕೊಂಡೆ. ಚಕ್ಕೆ ಬಂದುಬಿಟ್ಟು ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ನಾನು ಜಾರ್ಗೆ ಇಲ್ಲಿ ಆ್ಯಪಲ್ ತೊಗೊಂಡಿದ್ದೀನಿ, ಕ್ಯಾಶು ತೊಗೊಂಡಿದ್ದೀನಿ, ಒಂದು ಇಡಿಯಷ್ಟು ಸೋಕುಡ್ ಬಾದಾಮ್, ಅಂದರೆ ರಾತ್ರಿ ಪೂರ ನೆನೆ ಇಟ್ಟು ಬೆಳಗ್ಗೆ ಸಿಪ್ಪೆ ತೆಗೆದಿರೋವಂಥ ಬಾದಾಮ್ ಒಂದು ಇಡಿ ತೊಗೊಂಡಿದ್ದೆ. ಸ್ವೀಟ್ಗೆ ಸ್ವಲ್ಪ ಡೇಟ್ಸ್ನ ತೊಗೊಂಡಿದ್ದೀನಿ. ಇವಾಗ ತಣ್ಣಗಾದಮೇಲೆ ಅಂಬ್ಲಿ ಕೂಡ ನಾನು ಹಾಕಿ ಗ್ರೈಂಡ್ ಮಾಡಿಕೊಂಡೆ. ಗ್ರೈಂಡ್ ಮಾಡಿದ್ದೀರ ನಾರ್ಮಲಿ ಒಂದು ಸ್ಮೂತಿ ಗ್ಲಾಸ್ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡೆ. ಇವನ್ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಲಿ ಅವರು ಕೂಡ ಮೀನ್ಸ್ ಬ್ರೇಕ್ಫಾಸ್ಟೆಲ್ಲ ನಾನೇನು ತಗೋತೀನೋ ಅವ್ರಿಗೂ ಅದನ್ನೇ ಮಾಡ್ತೀನಿ. ಸೊ ಮನೇಲಿ ಸೀಬೆಹಣ್ಣಿತ್ತು, ಸೀಬೆಹಣ್ಣು ಕೂಡ ಹಾಕ್ಕೊಂಡೆ ಇದಕ್ಕೆ. ಹಾಗೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ ಹಾಕೋತೀನಿ. ಡ್ರೈ ಫ್ರೂಟ್ ಜೊತೆಗೆ ಜಾಸ್ತಿ ನಾನು ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕೋತೀನಿ. ನಮ್ಮ ವೆಯ್ಟ್ ಲಾಸಲ್ಲಿ ಇದೂ ತುಂಬಾ ಒಳ್ಳೆಯದು, ಒಮೆಗಾ 3 ಜಾಸ್ತಿ ಇರುತ್ತಲ್ಲ ಹಂಗಾಗಿ. ಹಾಗೆ ನಾನು 2 ಬಾದಾಮನ್ನ ನೆನೆಸಿಟ್ಟಿರೋದನ್ನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಗಾರ್ಲಿಷ್ ಮಾಡಿದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಭವಿಷ್ಯನ ಡ್ರಾಪ್ ಮಾಡಿ ಬಂದರು. ಭವಿಷ್ಯ ಅಂತೂ ಇವತ್ತು ಕಲರ್ ಡ್ರೆಸ್ ಹಾಕ್ಕೊಂಡಿರೋದಕ್ಕೆ ಪಪ್ಪ ನನ್ನನ್ನೆಲ್ಲ ಹೊರ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಫೀಲ್ ಬಂದುಬಿಟ್ಟಿದೆ ಅವಳಿಗೆ. ಸೊ ಅಲ್ಲಿ ಸ್ಕೂಲ್ ಹತ್ರ ಹೋದ್ಮೇಲೆ ತುಂಬ ಅಳ್ತಾ ಇದ್ಲಂತೆ. ಅವ್ರು ಬಂದು ಹೇಳ್ತಾಯಿದ್ರು. ಹಾಗೆ ನಾನು ನನ್ನ ಮಗಳಿಗೆ, ಚಿಕ್ಕ ಮಗಳಿಗೆ ಇವಾಗ ನನ್ನ ಬ್ರೇಕ್ಫಾಸ್ಟ್ ಆಯಿತು, ದೊಡ್ಡ ಮಗಳದಾಯಿತು. ಇವಾಗ ಚಿಕ್ಕ ಮಗಳಿಗೆ ಮಾಡ್ತಾಯಿದ್ದೀನಿ. ಸ್ಟೀಮ್ಡ್ ಆ್ಯಪಲ್ ಕೊಟ್ಟೆ ಅವಳಿಗೆ ಇವತ್ತು ನಾನು ಪ್ಯೂರಿ ಮಾಡಿ. ಅವಳಿಗಿನ್ನು ಇವಾಗ ಪ್ಯೂರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನಿಷಿಯಲಿ ಸ್ವಲ್ಪನೇ ಕೊಡ್ತಾ ಇರ್ತೀನಿ ನಾನು ಅಷ್ಟೇ. ಮಕ್ಕಳಿಗೆ ಏನೇ ಕೊಟ್ಟರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ವಲ್ಪ ಕೊಟ್ಟೇ ಅಡ್ಜಸ್ಟ್ ಮಾಡಿಸ್ಬೇಕು. ಹಾಗೆ ಇವತ್ತು ನಾನು ಫುಲ್ಕಾ ಮಾಡ್ಕೊಳ್ಳೋಣ ಅಂಥೇಳಿ ಗೋಧಿ ಹಿಟ್ಟನ್ನ ಏನಿಲ್ಲ ಚಪಾತಿ ಹಿಟ್ಟಂಗೆ ಕಲಸಿ ಇಡ್ತೀನಿ ಫುಲ್ಕಾಗೆ. ಬಟ್ ಮಾಡ್ಕೋಬೇಕಾದ್ರೆ ಫುಲ್ಕಾ ಥರ ಡ್ರೈ ಮಾಡ್ಕೋತೀನಿ. ಹಾಗೆ ಮನೇಲಿ ಅತ್ತೆ ಕುಂಬಳಕಾಯಿ ತಂದಿರೋದಿತ್ತು ಊರಿಂದ, ತುಂಬ ದಿನದಿಂದ ಹಂಗೆ ಮನೇಲಿ ಇಟ್ಕೊಂಡಿದ್ದೆ. ಅದೆಷ್ಟು ದಿನ ಇಟ್ಟರು ಏನಾಗಲ್ಲ ಅಂತ ಹೇಳಿದರು ಅವರು. ಸೊ ಇವತ್ತು ಅದನ್ನು ಹೆಂಗೆ ಅಂದರೆ, ನನಗೆ ಮಕ್ಕಳಿಬ್ರೂ ಇಟ್ಕೊಂಡು ಇದನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಚಾಪ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಇದು ಟೈಮ್ ತಗೊಳುತ್ತೆ ಅಂತ ಹೇಳಿ ನಾನು ಇಷ್ಟು ದಿನ ಹಂಗೆ ಇಟ್ಕೊಂಡಿದ್ದೆ. ಸೊ ಇವತ್ತು ನಾನು ಅದನ್ನು ಮಾಡಿಬಿಡೋಣ ಇವತ್ತು ಪಲ್ಯನ ಅಂತ ಹೇಳಿ, ಒಂದಿನ ಪಾಯಸ ಮಾಡ್ಕೊಳ್ಳೋಣ ಇದರಲ್ಲಿ, ಒಂದಿನ ಪಲ್ಯ ಮಾಡೋಣ ಅಂತೇಳಿ ಎಲ್ಲ ಚಾಪ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ವಾಶ್ಗೆ ಕೂಡ ಇವಾಗ ಹಾಕೋತಾ ಇದ್ದೀನಿ. ಏನಿಲ್ಲ, ತುಂಬಾ ಈಸಿ ಇದು ಕುಂಬಳಕಾಯಿ ಪಲ್ಯ. ನಾನಂತೂ ಈ ಥರ ಶಾರ್ಟ್ ಮೀನ್ಸ್ ಬೇಗ ಆಗೋವಂಥ ಪಲ್ಯಗಳನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಟ್ ಇದು ಕಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ತಗೊಳುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಏನಿಲ್ಲ, ಈ ಪಲ್ಯ ನಾನು ಜಸ್ಟ್ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಒಗ್ಗರಣೆ ಹಾಕೋತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕ್ಕೊಂಡು ಆ ಒಗ್ಗರಣೆ ಹಾಕ್ಕೊಂಡಿರೋದು ಬಾಡಿಸ್ಕೊಂಡಾಗ ಈ ಕುಂಬಳಕಾಯಿನ ಚಾಪ್ ಮಾಡಿರೋದನ್ನ ಆ್ಯಡ್ ಮಾಡ್ಕೋತೀನಿ, ಸಾಲ್ಟ್ ಹಾಕೋತೀನಿ. ಹಾಗೆಯೇ ಬಿಟ್ಟು ಸ್ವಲ್ಪ ಸ್ಟೀಮಲ್ಲೇ ಚೆನ್ನಾಗಿ ಬೇಯಿಸ್ಕೊತೀನಿ. ಅದು ಇವಾಗ ಬೇಯ್ತಾ ಇದೆ ನೋಡ್ಬೋದು, ಸ್ವಲ್ಪ ಹಂಗೆ ಬಿಟ್ಟಿದ್ದೆ. ಈ ಥರ ಮಾಡಿಕೊಂಡು ತೆಂಗಿನಕಾಯಿ ಮೇಯ್ನ್ ಇದಕ್ಕೆ ಏನು ಇಂಗ್ರೀಡಿಯೆಂಟ್ ಅಂದರೆ ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ.
ಸೊ ಇವತ್ತಿನ ಕುಂಬಳಕಾಯಿ ಪಲ್ಯ ಇಷ್ಟೇ, ತುಂಬಾ ಸಿಂಪಲ್ಲು. ಸಾಂಬಾರು ಪುಡಿ ಬೇಕು ಅಂದರೆ ಸಾಂಬಾರು ಪುಡಿ ಹಾಕ್ಕೋಬೋದು, ಅದೊಂಥರ ಫ್ಲೇವರ್ ಬೇರೆ ಚೆನ್ನಾಗಿ ಇನ್ನೂ ಟೇಸ್ಟ್ ಕೊಡುತ್ತೆ. ಬಟ್ ನಾನು ಜಸ್ಟ್ ಇಷ್ಟನ್ನೇ ಮಾಡ್ಕೋತೀನಿ. ಇಷ್ಟೇ ನನಗೆ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ಕುಂಬಳಕಾಯಿ ಬೀಜ ಎಷ್ಟು ಕಾಸ್ಟ್ಲಿ ಗೊತ್ತಾ, ಅದಕ್ಕೆ ನಾನು ಇದರಲ್ಲಿ ಇಷ್ಟು ಬಂದಿತ್ತು. ಇಷ್ಟನ್ನು ನಾವು ತೊಗೋತೀವಿ ಅಂದರೆ ಒಂದು 200 ರೂಪಾಯಿ ಆಗುತ್ತೇನೋ. ಸೊ ಅದನ್ನು ಒಣಗಿಸ್ಬಿಟ್ಟು ಹುರಿದು ಕ್ಲೀನ್ ಮಾಡ್ಕೊಳ್ಳೋಣ ಫ್ರೀ ಟೈಮಲ್ಲಿ ಅಂತ ಹೇಳಿ ಅದನ್ನು ನಾನು ಒಣಗೋದಕ್ಕೆ ಇಟ್ಟಿದ್ದೆ. ಅಷ್ಟರಲ್ಲಿ ನಾನು ಫುಲ್ಕ ಮಾಡ್ಕೋತಾ ಇದ್ದೀನಿ. ಫುಲ್ಕಾಗೆ ಏನು ಅಂದರೆ ಚಪಾತಿ ರೋಲ್ ಮಾಡ್ಕೋತೀವಲ್ಲ, ರೋಲ್ ಮಾಡಿಕೊಂಡು ಒಂದು ಕಡೆ ಸೈಡಲ್ಲಿ ಜಾಸ್ತಿನೇ ರೋಲ್ ಮಾಡಿ ಇಟ್ಕೋಬೇಕು. ಏಕೆಂದರೆ ಗ್ಯಾಸ್ ವೇಸ್ಟ್ ಆಗೋ ಸಾಧ್ಯತೆ ಇರುತ್ತೆ, ಅದನ್ನು ಸುಡಬೇಕಲ್ವ ಆ ಟೈಮಲ್ಲಿ. ಸೊ ಹಂಗಾಗಿ ನಾನು ಉಜ್ಕೊಂಡು ಒಂದು ಕಡೆ ಸೈಡಲ್ಲಿ ಈಗ ಇಟ್ಕೊಂಡಿರ್ತೀನಿ. ಆಫ್ ಅಂಚಿನ ಮೇಲೆ ಸ್ವಲ್ಪ ಸ್ವಲ್ಪ ಬೇಯಿಸ್ಕೊತೀನಿ. ಆಮೇಲೆ ನಾನು ಈ ತಂದೂರಿ ಟ್ರೇ ಇರುತ್ತಲ್ಲ, ತಂದೂರಿ ಬೇಯಿಸೋದು, ಆ ಟ್ರೇನಲ್ಲಿ ಹಾಕ್ಕೊಂಡು ಈ ರೀತಿ ಸುಟ್ಕೋತೀನಿ. ತುಂಬಾ ಚೆನ್ನಾಗಿ ಕೂಡ ಬರುತ್ತೆ. ನೀವು ಬೇಕಾದರೆ ಹಿಂಗೆ ಏನಾದರೂ ಡಯಟಲ್ಲಿದ್ದೀವಿ, ಆಯಿಲ್ನ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀವಿ ಅಂದರೆ ಈ ಥರ ಮಾಡ್ಕೊಬಿಟ್ರೆ ಸ್ವಲ್ಪ ಚೆನ್ನಾಗೂ ಕೂಡ ಇರುತ್ತೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಇದಿಷ್ಟು ಮಾಡ್ಕೊಂಡಿದ್ದೆ. ಒಂದು ಸ್ಮೂತಿ ಮಾಡ್ಕೊಂಡಿದ್ದೆ, ಆಮೇಲೆ ಲಂಚ್ಗೆ ನಾನು ಇವಾಗ ಇದನ್ನು ಮಾಡ್ಕೊಂಡಿದ್ದೀನಿ, ಒಂದು ಬೌಲ್ ಫ್ರೂಟು ಅದೆಲ್ಲ. ನನ್ನ ಮಗಳು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಅವಳಿಗೆ ಸರ್ಪ್ರೈಸಾಗಿ ನಾನು ಏನಾದರೂ ಮಾಡೋಣ ಅಂದ್ಕೋಬೇಕಾದ್ರೆ ಫಲೋಡ ಇತ್ತು ಮನೇಲಿ. ಸೊ ಫಲೋಡ ಮಾಡೋಣ ಇವತ್ತು ಅಂತ ಹೇಳಿ ಹಾಲನ್ನ ಬಿಸಿಗೆ ಇಟ್ಬಿಟ್ಟಿದ್ದೆ. ಇದಕ್ಕೇನು ಅಂದರೆ ಹಾಲಿಗೆ ಅವಳಿಗೆ ಬರೀ ಹಾಲು ಕುಡಿಯೋದಕ್ಕೆ ಇಷ್ಟಪಡಲ್ಲ ಅಂಥೇಳಿ ನಾನು ಈ ರೀತಿ ಏನೇನಾದರೂ ಮಾಡ್ತಾಯಿರ್ತೀನಿ. ಸೊ ನಾನು ಸ್ವಲ್ಪ ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿದ್ದೆ ಎಕ್ಸ್ಟ್ರಾ, ಅದರಲ್ಲಿರೋದನ್ನ ಅಷ್ಟೇ ಬಿಟ್ಟು. ಸೊ ಈಗ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಅವಳು ಬಂದ ತಕ್ಷಣ ಸರ್ಪ್ರೈಸ್ ಅಂತ ಕೊಟ್ಟರೆ ಅವಳಿಗೂ ಸ್ವಲ್ಪ ಖುಷಿ ಆಗುತ್ತೆ. ಹಾಗೆ ಇವತ್ತು ನೆಕ್ಸ್ಟ್ ಡೇ, ಇದು ಸಂಡೇ ಬಂದುಬಿಟ್ಟಿದ್ದು. ಸ್ವಲ್ಪ ಮಕ್ಕಳನ್ನೆಲ್ಲ ಕರ್ಕೊಂಡು ಮಾಲ್ಗೆ ಹೋಗಿ ಬರೋಣ ಅಂದರೆ ವೀಕೆಂಡ್ ಅಲ್ವಾ, ಎಲ್ಲ ಹೊರಗೆ ಹೋಗ್ಬಿಟ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಬಂದು ನಮಗೂ ಬೇಕಲ್ವ, ವೀಕ್ಲಿ ಪೂರ್ತಿ ಅಡುಗೆ ಮಾಡಿ ಮನೇಲಿ ಮಕ್ಕಳು ನೋಡಿಕೊಂಡು ಇದೇ ಇರುತ್ತೆ, ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಹೊರಗೆ ಹೋದರೆ ಅಂತ ನಾನು ಈ ನಡುವೆ ವೀಕೆಂಡ್ ಅಂತೂ ಮಿಸ್ ಮಾಡದೆ ಹೋಗ್ತೀನಿ. ಮಗಳು ಇಷ್ಟು ದಿನ ಚಿಕ್ಕವಳಿದ್ಲು ಅಂತ ಹೋಗ್ತಾ ಇರಲಿಲ್ಲ, ಇವಾಗ ಅಗೈನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಕ್ಕಳ ಜೊತೆ ನಾನು ಹೆಂಗೆ ಅಂದರೆ, ನಾನು ಅವ್ರ ಜೊತೆ ಸೇರಿಕೊಂಡು ನಾನು ಚಿಕ್ಕ ಮಗು ಥರನೇ ಇರ್ತೀನಿ. ಮನೇಲೇ ಆಗಲಿ ಆ ಪಾಂಡ ರೈಡ್ ಮಾಡಬೇಕಾದ್ರೆ ಅವ್ರ ಜೊತೆ ನಾನು ಪಾಂಡ ರೈಡ್ ಮಾಡೋದು ಈ ರೀತಿ. ಸೊ ಇವತ್ತು ಕೂಡ ಹೊರಗೆ ನನ್ನ ಮೇಯ್ನು ಮೊದಲಿಂದನೂ ನನ್ನ ಥಾಟ್ ಹೇಗಿತ್ತು ಅಂದರೆ, ನನಗೆ ಬೇಬಿ ಆಗೋಕ್ಕೂ ಮುಂಚೆಯಿಂದನೇ ಮದುವೆ ಆದಮೇಲೆ ಎಷ್ಟೋ ಸಲ ಹಸ್ಬೆಂಡ್ಗೂ ಹೇಳಿದ್ದೆ, ನನಗೇನಾದರೂ ಮಗು ಆದರೆ ನಾನು ಅಮ್ಮ ಮಕ್ಕಳು ಅನ್ನೋ ಥರ ಇರಲ್ಲ, ಫ್ರೆಂಡ್ಸ್ ಅನ್ನೋ ಥರ ಇರ್ತೀವಿ ಹಬ್ಬಮ್ಮ, ನನಗೆ ಆ ಥರ ಇರೋದಕ್ಕೆ ಇಷ್ಟ, ನನ್ನ ಮಕ್ಕಳನ್ನು ಹಾಗೆ ಬೆಳೆಸ್ತೀನಿ ಅಂತ ಹೇಳ್ಕೊಂಬಂದಿದ್ದೆ. ಸೊ ಇವಾಗಲೂ ಕೂಡ ನಾವು ಹಾಗೇ ಇದ್ದೀವಿ. ಅವ್ರ ಜೊತೆ ನಾನು ಕೂಡ ಫ್ರೆಂಡ್ ಥರನೇ ಆಟ ಆಡ್ತಾ ಇರ್ತೀನಿ. ಮಾತಾಡೋ ಶೈಲಿ ಆಗಿರ್ಬೋದು, ಫ್ರೆಂಡ್ಲಿಯಾಗೆ ಮಾತಾಡ್ತೀನಿ. ನಾನು ಅಮ್ಮ ಮಕ್ಳಿಗೆ ರೂಲ್ ಮಾಡಬೇಕು, ಹೀಗೆ ಇರಬೇಕು, ಏನೋ ಹೇಳ್ತಾರಲ್ಲ ಮೈ ಲೈಫ್ ಮಮ್ಮಾಸ್ ರೂಲ್ಸ್, ಆ ಥರ ಆಗಬಾರ್ದು ನನ್ನ ಮಕ್ಕಳಿಗೆ ಅಂತ ಹೇಳಿ ಅವ್ರಿಗಿಷ್ಟ ಕಷ್ಟಗಳಿಗೆ ನಾನು ಇನ್ವಾಲ್ವ್ ಆಗ್ತೀನಿ. ಸೊ ಹೀಗೇ ಅವ್ರು ಆಟ ಆಡ್ತಾಯಿದ್ರೆ ನಾನು ಕೂಡ ಆಟ ಆಡ್ತಾಯಿರ್ತೀನಿ ಅವ್ರ ಜೊತೆ. ಡ್ಯಾನ್ಸ್ ಅಂತೂ ಮನೇಲಿ ತುಂಬ, ನಾನು ಇವಾಗ ವೆಯ್ಟ್ ಲಾಸಲ್ಲಿ ಮೇಯ್ನ್ ಹೇಳಬೇಕು ಅಂದರೆ ಮಕ್ಕಳ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಕೂಡ ಮಾಡೋದು ಕಲ್ತಿದ್ದೀನಿ. ಅದು ನನ್ನ ವೆಯ್ಟ್ ಲಾಸಲ್ಲಿ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಂತ. ಸೊ ಸ್ವಲ್ಪ ನಾನು ಶಾಪ್ ಮಾಡಿದೆ. ಭವಿಷ್ಯಂಗೆ ಸ್ಕೂಲ್ ಬ್ಯಾಗ್ ಸ್ವಲ್ಪ ದೊಡ್ಡದಿತ್ತು, ಅದಕ್ಕೆ ಈ ಬ್ಯಾಗ್ನ ನಾನು ಡೆಕೋತ್ಲಾನಲ್ಲಿ ತಗೊಂಡೆ. ತುಂಬ ಚೆನ್ನಾಗಿತ್ತು ಬ್ಯಾಗು, 100 ರೂಪಾಯಿ ಏನೋ ಡಿಸ್ಕೌಂಟಲ್ಲಿತ್ತು. ಸೊ ಹಂಗಾಗಿ ನಾನು 2 ಬ್ಯಾಗ್ ಗ್ರ್ಯಾಬ್ ಮಾಡಿಬಿಟ್ಟೆ ಹಂಗೇ. ಹಾಗೆ ಅಲ್ಲೇ ಫುಡ್ ಕೋರ್ಟಲ್ಲಿ ಹೋಗಿ ಇವತ್ತಿನ ಡಿನ್ನರ್ ಕೂಡ ಮಾಡಿದ್ವಿ. ಬಟ್ ನನ್ನ ಹಸ್ಬೆಂಡ್ ಮಾಡಲಿಲ್ಲ, ಯಾಕೆಂದರೆ ಅವರು ಹಾಸ್ಪಿಟಲಲ್ಲಿ ಕೇಸು ಏನಾರು ಇತ್ತು ಅಂದರೆ ಔಟ್ಸೈಡೇ ತಿಂತಾ ಇರ್ತಾರಲ್ವ, ಅವ್ರಿಗೆ ಔಟ್ಸೈಡ್ ಫುಡ್ ಅಂದರೆ ಒಂಥರ ವ್ಯಾಕರಿಕೆ ಇದ್ದಂಗೆ. ಬಂದ ತಕ್ಷಣ ಮನೆಗೆ ಡ್ಯೂಟಿಯಿಂದ ಮನೇಲಿ ಏನಾದರೂ ಮೀನ್ಸ್ ಔಟ್ ಆಫ್ ಸ್ಟೇಷನ್ ಏನಾದರೂ ಹೋಗಿದ್ರೆ ಕೇಸ್ಗೆ, ಮನೆಗೆ ಏನು ಅಡುಗೆ ಮಾಡಿದ್ಯಾ ಫಸ್ಟ್ ಊಟ ಕೊಡು ಅಂತ ಹೇಳ್ತಿರ್ತಾರೆ. ಆಮೇಲೆ ಔಟ್ಸೈಡ್ ಊಟ ಮಾಡಿರ್ತಾರಲ್ಲ, ಸ್ವಲ್ಪ 1 ದಿನ 2 ಡೇಸ್ ಕಂಟಿನ್ಯೂಸು ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಸೊ ನನಗೆ ನನ್ನ ಡಯಟಲ್ಲಿ ಈ ಥರ ಸಂಡೇ ಟೈಮಲ್ಲಿ ಒಂಚೂರು ಸ್ವಲ್ಪ ಮೀನ್ಸ್ ಬ್ರೇಕ್ ತಗೊಳ್ಳೋ ಥರ ಇದೆ. ಬಟ್ ಆದ್ರೂ ಇವತ್ತು ನಾನು ಫುಲ್ ಅವಾಯ್ಡ್ ಮಾಡಿಕೊಂಡೆ, ಡಯಟಲ್ಲೇ ಇದ್ದೀನಿ ಅಂದ್ಬಿಟ್ಟೆ. ಮಗಳಿಗೆ ತೊಗೊಂಡಿದ್ದೆ, ನನಗೆ ಅಂತ ಸಪ್ರೇಟ್ ಏನು ಹೆಲ್ತಿದೆ ತೊಗೊಂಡಿದ್ದೆ ಬರ್ಗರೆಲ್ಲ. ಅವಳಿಗೂ ಸ್ವಲ್ಪ ತಿನ್ನಿಸ್ಕೊಂಡು ನಾನು ಸ್ವಲ್ಪ ತಿಂದೆ. ನಾನು ಏನು ಹೆವಿ ಜಂಕ್ ಫುಡ್ ಅಂತ ಏನು ತಿನ್ನಲಿಲ್ಲ, ಯಾಕಂದರೆ ಡಯಟಲ್ಲಿರೋದ್ರಿಂದ. ಸಂಡೇ ಚೀಟ್ ಡೇ ಮಾಡು ನೀನು ತಿನ್ನು ಅಂತ ನನ್ನ ಹಸ್ಬೆಂಡ್ ಹೇಳ್ತಿದ್ರು. ಇಲ್ಲ, ನನ್ನ ಒಂದು ಟಾರ್ಗೆಟ್ ಬಂದುಬಿಟ್ಟು 5 kg ನಾನು 2 ಮಂತಲ್ಲಿ ಕಮ್ಮಿ ಮಾಡ್ಕೋಬೇಕು. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಬಿಟ್ಟಿದ್ದೀನಿ. ಅದಾಗೋವರೆಗೂ ಸ್ವಲ್ಪ. ಬಟ್ ನನ್ನ ಹಸ್ಬೆಂಡ್ ಏನು ಹೇಳ್ತಾರೆ, ನೀನು ಬರೀ ಊಟದಲ್ಲೇ ಡಯಟಲ್ಲಿ ಮಾಡಿದ್ರೆ ನೀನು ವೆಯ್ಟ್ ಲಾಸ್ ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ. ಡೈಲಿ ಅಟ್ಲೀಸ್ಟ್ 500 ಸ್ಕಿಪ್ಪಿಂಗ್ ಮಾಡು,
ಯೋಗಾಸನಗಳು ಮಾಡು, ಇಲ್ಲ ಒಂದು ಏನು ಸೂರ್ಯಾಸನ ಸ್ಟಾರ್ಟ್ ಮಾಡು ಅಂತ ಹೇಳ್ತಾರೆ. ಸೊ ಇನ್ಮೇಲೆ ಅದನ್ನು ಕೂಡ ನಾನು ಸ್ಟಾರ್ಟ್ ಮಾಡಬೇಕು. ನೋಡಿ ನಾನು ಹೇಳಿದ್ನಲ್ಲ, ನಾನು ನನ್ನ ಮಕ್ಕಳು ಫ್ರೆಂಡ್ ಥರ ಅಂತ. ನೋಡಿ ಬಾತ್ರೂಮ್ಗೆ ಹೋದ್ರೂ ಎಲ್ಲ ತಿಂದಾದ್ಮೇಲೆ ಹ್ಯಾಂಡ್ ವಾಶ್ಗೆ ಹೋಗಿದ್ವಿ, ಅಲ್ಲೂ ಕೂಡ ಒಂದು ರೀಲ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಬಂದೆ. ಸೊ ಚಿಕ್ಕ ಮಗಳಿಗೂ ಕೂಡ ಸ್ವಲ್ಪ ಅಲ್ಲಿ ಆಟ ಆಡೋಕ್ಕೆ ಜಾಗ ಇರುತ್ತಲ್ವ, ಚಿಕ್ಕ ಮಕ್ಳಿಗೆ ಆಟ ಆಡ್ಸೋಕ್ಕೆ ಪ್ಲೇ ರೂಮ್ ಥರ, ಅಲ್ಲಿ ಅವಳನ್ನು ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಇಷ್ಟ ಆಗ್ತಾ ಇದೆಯಲ್ಲ ನಿಮಗೆ? ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.